ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಹೋಗಿ ವೈಲ್ಡ್ ಆಗಿ ಮನೆಗೆ ಹೋಗಿ ವೈಲ್ಡ್ ಆಗಿ ಆಚೆ ಬಂದಂತಹ ಎಲ್ಲರ ಫೇವರೇಟ್ ರಜತ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಮಾತನಾಡ್ಸೋಣ. ರಜತ್ ಅವರೇ, ಏನಿದು ಸೆಕೆಂಡ್ ಟೈಮ್? ಎಲ್ಲ ಟೈಮಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿನೇ. ಏನಿದು ವೈಲ್ಡ್ ಆಗೇ ಹೋದ್ರಿ, ವೈಲ್ಡ್ ಆಗೇ ಆಚೆ ಬಂದ್ರಿ, ಹೆಂಗಿತ್ತು ಜರ್ನಿ? ಮೇಡಮ್, ವೈಲ್ಡ್ ಆಗಂತೂ ಆಚೆ ಬಂದಿಲ್ಲ, ತುಂಬಾ ಬೇಜಾರಾಗಿ ಬಂದೆ. ಯಾಕಂದ್ರೆ ಅದು ಆ ಎಕ್ಸ್ಪೀರಿಯನ್ಸು ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಸೀಸನ್ ಇದ್ದಾಗ ಸುದೀಪ್ ಸರ್ ಬಂದು ನನ್ನ ಕರ್ಕೊಂಡೋಗಿರ್ತಾರೆ. ಈ ಸತಿ ನನಗೆ ಡೋರ್ ಓಪನ್ ಆಗಿದ್ದು ತುಂಬ ಬೇಜಾರಾಯಿತು ಮೇಡಮ್. ಯಾಕಂದರೆ ಆ ಬಿಗ್ ಬಾಸ್ ಮನೆ ಅನ್ನೋದು ಕೇಳ್ದೇ ಸಾಕಷ್ಟು ಕೊಡ್ತು ನನಗೆ. ನನಗೆ ಆ ಥರ ಡೋರ್ ಓಪನ್ ಆಗೋದು ಇಷ್ಟ ಇರಲಿಲ್ಲ. ಬಟ್ ಸ್ಟಿಲ್ ಆ ಮನೆಗೆ ಅನ್ನೋದು ಗೌರವ ಇದೆ. ಆಮೇಲೆ ನಮಗೆ ಅದ್ರ ಮೇಲೆ ಅಪಾರವಾದ ಒಂದು ಮರ್ಯಾದೆ, ಆಮೇಲೆ ಕೊಡುಗೆ ಅನ್ನೋದು ನಮ್ಮದು ಇದೆ. ಸೊ ಆ ಖುಷಿಗೆ ನೆವರ್ದಲೆಸ್ ಮೇಡಮ್ ತುಂಬ ಖುಷಿಯಾಗಿತ್ತು, ಮಜಾ ಮಾಡಿದ್ದೀನಿ ನಾನಂತೂ ಅನಿಸುತ್ತೆ. ಕೆಲವ್ರಿಗೆ ಬರ್ತಿರ್ಬೇಕಿದ್ರೆ ನಿಮ್ಗೊಂದು ಟಾಸ್ಕ್ ಕೊಟ್ಟರು, ಅದೇ ಎಲ್ಲಾನು ಇಡೀ ಯಾರ್ಯಾರು ವಿನ್ನಿಂಗ್ ರೇಸಲ್ಲಿದ್ದಾರೆ ಅಂತ. ನೀವು ಕೆಲವ್ರಿಗೆ ದಾರಿ ತಪ್ಪಿ ಬಂದಿದ್ದೀರಾ ಅಂತ ಇಟ್ರಿ. ಜನ ಹೇಳ್ತಿದ್ದಾರೆ ಅಂತಂದರೆ ದಾರಿ ತಪ್ಪಿ ಬಂದಿದ್ದು ಅವರಲ್ಲ ಹೋಗಿರೋದು, ನೀವಿಬ್ರು ಅಂತಿದ್ದಾರೆ ಜನ. ಏನು ಹೇಳ್ತೀರಿ ಮೇಡಮ್? ಅನ್ನೋರಿಗೆ ನಾವು ನಿಲ್ಸೋಕ್ಕಾಗತ್ತಾ? ಪಾಪ ಅವ್ರಿಗೆ ನಾವು ಕೂತ್ಕೊಂಡು ಹೇಳೋಕ್ಕಷ್ಟೇ ಬರೋದವ್ರಿಗೆ. ಆ ಥರ 1000 ಹೇಳಿ, ಇನ್ನ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಇವಾಗ ನನಗಿದ್ರೆ ಹೆಸರು ಅವ್ರಿಗೆ ಐತಾ ಹೇಳ್ತಿರೋರಿಗೆ? ಸೊ ನನ್ನ ಹೆಸರು ನನಗೈತೆ, ನಾನು ಮಜಾ ಮಾಡ್ತಾ ಇದ್ದೀನಿ ಮೇಡಮ್. ಸೊ ಎಲ್ಲೋ ಒಂದು ಕಡೆ ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ತುಂಬ ಅನ್ನಿಸ್ತಾ ಇತ್ತು. ಜನ ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾಕೆ ಅಶ್ವಿನಿ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಹೋಗಿದ್ರು ರಜತ್ ಅಂತ? ಮೇಡಮ್, ನಾನು ಇದನ್ನ ಬಿಗ್ ಬಾಸ್ ಮನೇಲೂ ಹೇಳಿದೆ, ಅದನ್ನ ತೋರಿಸಿಲ್ಲ. ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ, ಎಕ್ಸ್ಕ್ಲೂಸಿವ್, ಇದು ನಮ್ಮಲ್ಲಿ ಮಾತ್ರ. ನನಗೆ ಅಶ್ವಿನಿ ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್. ಬಿಗ್ ಬಾಸ್ ಮನೆಗಿಂತ ಹೋಗಿಂತ ಮುಂಚೆ ನನಗೆ ಅಶ್ವಿನಿ ಯಾರು ಅಂತಾನೂ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅಶ್ವಿನಿ ಅವ್ರು ಯಾರು ಅಂತ ಗೊತ್ತಾಯ್ತು. ಬಟ್ ಮೇಡಮ್, ನಾನು ಎಂಥ ಪರಿಸ್ಥಿತಿನೂ ಅಂದರೆ ಒಂದು ವಿಷಯನ ನೇರವಾಗಿ ಮಾತಾಡೋ ನೋಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಒಂದು ವಿಷಯನ 100 ಥರ ತಿರುಗಿಸಿ ಅದನ್ನ ಬೇರೆ ಆಯಾಮಗಳು ಕೊಡೋರು ನೋಡ್ರೆ ನನಗಾಗಲ್ಲ. ಅಂಥವ್ರಿಂದ ನಾನು ಯಾವತ್ತೂ ದೂರ ಇದ್ದೆ. ಅದರಲ್ಲಿ ಅಶ್ವಿನಿ ಅವರೊಬ್ಬರು, ಅದರಲ್ಲಿ ನಾನು ದೂರನೇ ಇದ್ದೆ ಮೇಡಮ್. ಆಮೇಲೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಅಕಸ್ಮಾತ್ ನಾನು ಕಂಟೆಸ್ಟೆಂಟ್ ಆಗಿ ಇದ್ದೆ, ಅವ್ರನ್ನ ಲೆಕ್ಕನೂ ಆಗ್ತಿರ್ಲಿಲ್ಲ ನಾನು. ನನಗೆ ಅವರು ಕಂಟೆಸ್ಟೆಂಟು, ನನಗೆ ಫೈಟ್ ಕೊಡೋ ಕಂಟೆಸ್ಟೆಂಟ್ ಅಲ್ಲ ಇಲ್ಲ. ಬಟ್ ಆದರೆ ಮಾತಾಡೋ ರಬ್ಸ್ದಲ್ಲಿ ಯಾರ ಬಗ್ಗೆ ಆದರೂ ಏನಾದರೂ ಒಂದು ಮಾತಾಡ್ಬಿಡ್ತಾರೆ, ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ. ಅದು ನನಗೆ ಪರ್ಸನಲಿ ಹರ್ಟ್ ಆಯಿತು. ಸೊ ಐ ವಾಸ್ ವೆರಿ ಫಾರ್ ಫ್ರಮ್ ಹರ್, ನಾಟ್ ಟಾರ್ಗೆಟಿಂಗ್ ಇನ್ ಆಲ್. ಬಟ್ ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಒಂದು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ, ಇನ್ನೊಂದು ಗಿಲ್ಲಿ ಕಾಮಿಡಿಗೆ ನಗೋದಕ್ಕೆ ಅಂತ ಜನ ಹೇಳ್ತಿರೋವಂಥದ್ದು. ಅದು ಹೆಂಗಿತ್ತು ಗೊತ್ತಾ? ನೀವು ಗಿಲ್ಲಿ ಕಾಮಿಡಿ ಮಾಡ್ತಿದ್ರೆ ಈ ಕತೆ ಓದೋವಾಗ ಹಿಂಗೆ ಕಂಸಾಳೆ ಕೈಯಾಳೆ ಇಟ್ಕೊಂಡು ಹಿಂಗೆ ಅಂಟಿರ್ತಾರಲ್ವಾ, ಆ ಥರ ನೀವು ಆ ರೋಲ್ನ ಪ್ಲೇ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು ತುಂಬ. ಮೇಡಮ್, ಇವಾಗ ನಾನು ಒಬ್ಬ ಮನುಷ್ಯ, ನೀವೊಬ್ರು ಮನುಷ್ಯರು ತಾನೆ. ಇವಾಗ ಎಕ್ಸಾಂಪಲ್ ತೊಗೊಳೋಣ. ಇವಾಗ ನಿಮ್ಗೆ ತುಂಬ ಯಾರೋ ಇಷ್ಟ ಆಗಿರ್ತಾರೆ, ಇದೇ ಕ್ಯಾಮ್ರಾಮನ್ ನಿಮ್ಗೆ ಇಷ್ಟ ಇಲ್ಲ ಅನ್ಕೊಂಡ್ರೆ ಅವ್ರ ಮಕ್ಕ ಕೂತ್ ಮಾತಾಡ್ತೀರಾ? ಮಾತಾಡ್ತೀನಿ, ಕೆಲಸ ಅಂತ ಬಂದಾಗ ಮಾತಾಡ್ಲಿ ಅಲ್ವಾ? ನಾನು ಅದೇ ಮಾಡಿದ್ದು. ನನಗೆ ಗಿಲ್ಲಿ ಇಷ್ಟ, ನನಗೂ ಅವನಿಗೂ ವೈಬ್ ಮ್ಯಾಚ್ ಆಯ್ತು. ಆಮೇಲೆ ಆ ನಾಟಿ ಸೊಗಡು ಅಂತ ಬರುತ್ತೆ, ನಮ್ದು ಭಾಷೆ ಒಂದೇ ತರ ಇತ್ತು, ಆಮೇಲೆ ಇದಿದ್ದ ರೀತಿ ಒಂದೇ ತರ ಇತ್ತು. ಸೊ ನನಗೆ ಗಿಲ್ಲಿ ಇಷ್ಟ, ನಾನು ಗಿಲ್ಲಿ ಹತ್ರ ಮಾತಾಡ್ತಿದ್ದೆ. ನನಗೆ ಅಶ್ವಿನಿ ಅವ್ರು ಇಷ್ಟ ಇಲ್ಲ, ನಾನು ಅವ್ರ ಹತ್ರ ಮಾತಾಡಲ್ಲ, ಅದು ನನ್ನ ಇಷ್ಟ. ಅದನ್ನ ಬಿಟ್ಬಿಟ್ಟು ನೀವು ಗಿಲ್ಲಿಗೆ ಏನೋ ಹೇಳಿದ್ರಿ, ಅದು ಇದು ಅಂಟತಾರೆ. ನನ್ನ ಇಷ್ಟ ಮೇಡಮ್, ನಾನು ಯಾರ ಜೊತೆ ಬೇಕಾದರೂ ಇಡ್ತೀನಿ, ನನ್ನ ಪರ್ಸನಲ್ ವಿಷಯ ಅಲ್ಲ. ಸೊ ಐ ಲೈಕ್ಡ್ ಗಿಲ್ಲಿ, ನಂದು ಒಂದು ವೈಬ್ ಮ್ಯಾಚ್ ಆಯಿತು, ಚೆನ್ನಾಗಿದ್ವಿ. ನಂಗೆ ಅಶ್ವಿನಿ ಅವ್ರು ಇಷ್ಟ ಆಗಿಲ್ಲ, ಅವ್ರ ಹತ್ರ ದೂರ ಇದೆ, ಸಿಂಪಲ್. ಎಲ್ಲೋ ಒಂದು ಕಡೆ ರಜತ್ ಅವರು ಗಿಲ್ಲಿ ಕ್ರೇಜ್ ನೋಡಿ ಗಿಲ್ಲಿನ ನಾನು ಎದುರಾಕೊಂಡ್ರೆ ನನ್ನ ಇಮೇಜೇ ಡ್ಯಾಮೇಜ್ ಆಗುತ್ತೆ ಮನೆ ಒಳಗಡೆ ಅಂತ ಅಂದ್ಕೊಂಡು ಈ ರೀತಿ ಆಟವನ್ನು ಆಡಿದ್ರ ಅಂತ. ಯಾಕಂದರೆ ರಜತ್ಗೆಲ್ಲ ಕ್ಯಾಪಬಿಲಿಟೀಸ್ ಇತ್ತು, ಗಿಲ್ಲಿ ಇಮೇಜ್ನ ಏನು ಕ್ರೇಜ್ ಇದೆ ಅದನ್ನು ಕೆಳಗಡೆ ಮಾಡುವಂಥದ್ದು. ಆದರೆ ರಜತ್ ಅವರು ಆ ಥರ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ನನ್ನ ಡ್ಯಾಮೇಜೇ ಅವನು ಕೆಳಗಡೆ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರ. ಮೇಡಮ್, ಬಿಗ್ ಬಾಸ್ ಮನೆ ಒಳಗೆ ಹೋಗಿದ ತಕ್ಷಣನೇ ನಾನು ಎದುರಾಕೊಂಡಿದ್ದೆ ಫಸ್ಟ್ ಗಿಲ್ಲಿನ. ಯಾಕಂದರೆ ನಾವು ಒಂದು ಎಲ್ಲೋ ಆಚೆ ಕಡೆ ಇದ್ದು ಒಂದು ವರ್ಷ ಮಜಾ ಮಾಡಿಕೊಂಡು ಖುಷಿಯಾಗಿದ್ದು. ಅಲ್ಲ, ಗಿಲ್ಲಿ ನೀವು ಎದುರಾಕೊಂಡಿಲ್ಲ, ಗಿಲ್ಲಿನೇ ನಿಮ್ಮನ್ನ ಎದುರಾಕೊಂಡ. ಅದನ್ನೇ ನನಗೆ ಅವಾಗಲೂ ಮಾಡ್ಬೋದಾಗಿತ್ತಲ್ಲ, ಬೇಡಪ್ಪ ನಿನಗೆ ತುಂಬ ಕ್ರೇಜ್ ಐತೆ, ನನ್ನ ವಿಷಯಕ್ಕೆ ಬರಬೇಡ ಅಂತ. ನಾವು ಆವಾಗ ತಾನೇ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೆ. ನಾನು ಸಡನ್ ಆಗಿ ಮನೆ ಒಳಗೆ ಹೋಗ್ಬಿಟ್ಟೆ. ನನಗೆ ಆಚೆ ಕಡೆ ಇದ್ದು ಮನೆ ಒಳಗೆ ಹೋದ ತಕ್ಷಣ ಕಿಟ್ಟ ಅಂತ ಇದ್ರು ಗೊತ್ತಾ, ನನಗೆ ಇರಿಟೇಟ್ ಆಯಿತು. ಗಿಲಿನ ಎದುರಾಕೊಂಡವನೇ ನಾನು, ಮಾತಾಡಿದ್ದೆ ನಾನು. ಆಮೇಲೆ ನಾನು ಅವನು ಕೂತ್ಕೊಂಡು ಒಂದು ವೈಬ್ ಮ್ಯಾಚ್ ಆದಮೇಲೆ ನನಗೆ ತುಂಬ ಇಷ್ಟ ಆದ, ಅವನಿಗೆ ನಾನು ತುಂಬ ಇಷ್ಟ ಆದೆ. ಸೊ ಆ ಗಿಲ್ಲಿ ಕ್ರೇಜ್ನ ನೋಡಿ ಏನೋ ಅದು ಇದು ಅದೆಲ್ಲ ಏನಿಲ್ಲ ಮೇಡಮ್. ಸ್ನೇಹಿತರು ಅಂತ ಬಂದಾಗ ಇಟ್ ಇಸ್ ಪ್ಯೂರ್ ಅಷ್ಟೇ. ಇವಾಗ ನೋಡ್ರಿ, ಕಾವ್ಯನ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ, ರಘು ಸರ್ ಬಗ್ಗೆ ಮಾತಾಡ್ತಾರೆ. ಹಂಗಾದ್ರೆ ಗಿಲ್ಲಿ ಜೊತೆ ಯಾರು ಮಾತಾಡಲೇಬಾರ್ದಾ? ಮಾತಾರೆ, ಬರೀ ಕ್ರೇಜು. ಅವನಿಗಿಂತ ಮುಂಚೆ ಹೋದವನು ನಾನು ಬಿಗ್ ಬಾಸ್ಗೆ, ಅವನಿಗಿಂತ ಹೆಸರು ಮಾಡಿದವನು ನಾನು. ಇವಾಗ ಅವನದು ಹೆಸರಿದ್ದಾಗ ನಮ್ಗೆ ವೈಬ್ ಮ್ಯಾಚ್ ಆಯ್ತು ಅಷ್ಟೇ. ಅಪಾರ್ಟ್ ದಟ್ ನಥಿಂಗ್. ಏನೋ ಅದರಿಂದ ಒಂದು ಲಾಭ ಆಗುತ್ತೆ, ಅದರಿಂದ ನನಗೇನೋ ಹೆಸರು, ಅದೆಲ್ಲ ನಾನು ಫಸ್ಟ್ ಆಫ್ ಆಲ್ ನೋಡೋವಂತಲ್ಲ.
ಎಲ್ಲೋ ಒಂದ್ ಕಡೆ ರಜತ್ ಅವರು ಅಶ್ವಿನಿ ಅವರನ್ನ ಕುಗ್ಸೋಕೆ ತುಂಬಾ ಪ್ರಯತ್ನ ಮಾಡಿದ್ರು, ಆದ್ರೆ ಅಶ್ವಿನಿ ಅವರು ಕುಗ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರು ಯಾಕೆ ಮೇಡಮ್ ಕುಗ್ಬೇಕು, ನಾನು ಯಾಕೆ ಅವ್ರನ್ನ ಕುಗ್ಗಿಸ್ಬೇಕು? ನನಗೆ ಯಾವಾಗ ಮಾತಾಡಬೇಕು ಅನ್ಸಿದ್ರೆ ನಾನು ಮಾತಾಡಿದ್ದೀನಿ. ಆಮೇಲೆ ಯಾವಾಗ ಅವ್ರ ಬಗ್ಗೆ ಹೇಳಬೇಕು ಅನ್ಸುತ್ತೋ ಹೇಳಿದ್ದೀನಿ. ಆಮೇಲೆ ಗಿಲ್ಲಿ ಬಗ್ಗೆನೂ ಹೇಳಿದ್ದೀನಿ. ಕೆಲಸ ಮಾಡೋ ಫಸ್ಟ್ ಮನೇಲಿ ನಾನು ಅಕಸ್ಮಾತ್ ನಾನು ಹೇಳ್ತಾ ಇರೋದು, ಒಬ್ಬ ಸೀಸನಲ್ಲಿ ಕೆಲಸ ಮಾಡದೆ ಒಂದು ಫಿಸಿಕಲ್ ಟಾಸ್ಕ್ ಆಡದೆ ಅಕಸ್ಮಾತ್ ಗಿಲ್ಲಿ ಗೆದ್ದ ಅಂದ್ರೆ ಇದು ಇಷ್ಟೇ ಆಗ್ಬಿಡುತ್ತೆ. ಅದು ಬಿಗ್ ಬಾಸ್ ಮನೆ. ಅರ್ಥ ಆಗ್ತಾ ಇದೆ ನಿಮಗೆ? ಅದು ಬಿಗ್ ಬಾಸ್ ಮನೆ. ನೀವು ಜನ ಹೆಂಗೆ ಇಷ್ಟಪಡ್ತಾರೋ, ನಾನು ಒಳಗೆಲ್ಲ ಹೇಳುವೆ. ಯೂಶಲಿ ನನಗೆ ಭಯ ಆಗ್ತಾ ಇದೆ, ರಘು ಸರ್ ಎಲ್ಲ ಹೇಳೋರು, ನಾನು ಈ ಸತಿ ನಾಮಿನೇಟ್ ಆಗ್ಬಿಟ್ಟೆ ಅದು ಇದು. ನಾನು ಹೇಳಿದೆ ಒಂದು ರಘು ಸರ್ಗೆ, ಮತ್ತು ಸರ್ ಎಷ್ಟೇ ಜನ ನಾಮಿನೇಟ್ ಮಾಡಲಿ, ಏನೇ ಮಾಡಲಿ, ಜನ ನಮ್ಮನ್ನ ಉಳಿಸ್ಕೊಳ್ಳೋವರೆಗೂ ನಮಗಿಲ್ಲ ಒಂದು ಯೋಗ್ಯತೆ ಇದೆ. ಅದಿಲ್ಲ ಅಂದರೆ ನಾವು ಇಲ್ಲಿದ್ದು ಯೂಸು ಇಲ್ಲ. ಕರೆಕ್ಟಾ? ನಾವು ಒಳಗೆ ಜನ ನಮ್ಮನ್ನ ಸೇವ್ ಮಾಡ್ತಿಲ್ಲ ಅಂದರೆ ನಾವು ಒಳಗಿದ್ದು ಅದಕ್ಕೊಂದು ಅರ್ಥ ಇಲ್ಲ. ಸೊ ಜನ ಯಾರನ್ನ ಇಷ್ಟಪಡ್ತಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ದಟ್ ಈಸ್ ಮೇನ್ ಪಾಯಿಂಟ್ ಹಿಯರ್. ಲೆಟ್ ದ ಬೆಸ್ಟ್ ವಿನ್ ಅಷ್ಟೇ. ಓಕೆ, ಇನ್ನು ಗಿಲ್ಲಿ ಬಗ್ಗೆ ಹೇಳೋದಾದ್ರೆ, ಗಿಲ್ಲಿ ಕ್ರೇಜ್ ಈಗ ಸ್ವಲ್ಪ ನೀವು ಹೊರಗಡೆ ಹೋಗಿ ಬಂದ್ಮೇಲೆ ಒಂದಷ್ಟು ಏರುಪೇರುಗಳಾಗಿದೆ ಅಂತ ಅನ್ನಿಸ್ತಿದೆ. ಜೊತೆಗೆ ರಕ್ಷಿತಾ ಅವ್ರದ್ದು ಕೂಡ ಈಗ ಅವ್ರ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಅವ್ರದ್ದು ಫುಲ್ ನೆಗೆಟಿವ್ ಆಗಿದೆ ಅಂತ ಅನ್ನಿಸ್ತಿದೆ. ಏನು ಅನ್ನಿಸ್ತಿದೆ? ನೀವು ನೋಡಿದ್ರೆ ಅವ್ರನ್ನ ಟಾಪ್ 5 ಇಟ್ಟಿದ್ದೀರಾ. ಹೌದು ಮೇಡಮ್, ಅವಳು ನನಗನ್ಸೋ ಪ್ರಕಾರ ವೆರಿ ಪ್ಯೂರ್ ಸೋಲ್. ಅವಳು ಯಾರು ನಮ್ಮ ರಕ್ಷಿತಾ, ನನಗೆ ಒಂದು ತಂಗಿ ಭಾವನೆ ಅನ್ನೋದೇ ಇರಲಿಲ್ಲ. ಆ ತಂಗಿ ಸ್ಥಾನ ತುಂಬಿದವಳು ಅವಳು. ಕೋಪ ಬಂದರೆ ಮನುಷ್ಯಲಲ್ಲ ಅವಳು, ಪ್ಯೂರ್ ಹಾರ್ಟು. ಬಟ್ ಆದರೆ ಕೋಪ ಬಂದ್ಬಿಟ್ರೆ ಸ್ವಲ್ಪ ಬೇರೆ ಥರ ಆಗ್ಬಿಡ್ತಾಳೆ. ಅದನ್ನು ಸ್ವಲ್ಪ ಬದಿಗಿಟ್ಟು ಆಟನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಟಾಪ್ 5 100% ಬರ್ತಾಳೆ. ಆಮೇಲೆ ಗಿಲ್ಲಿದು ಏರುಪೇರು ನನ್ನಿಂದಾಗಿದೆ ಅದೆಲ್ಲ ಇಲ್ಲ ಮೇಡಮ್. ಹೌದು. ಸೊ ಅದು ಏನು ಅಂದರೆ ಮೇಡಮ್, ಗಿಲ್ಲಿ ಆಡ್ತಾ ಇದ್ದ, ನನ್ನ ಆಟ ನಾನು ಆಡ್ತಿದ್ದೆ. ನಾನು ಅವನ್ನ ಏನೋ ಕೆಳಗೆ ಮಾಡೋಕ್ಕಾಗಲಿ ಇಲ್ಲ ಮತ್ತೊಂದಕ್ಕೆ ನಾನು ಹೋಗಿಲ್ಲ. ನನ್ನ ಆಟ ನಾನು ಆಡ್ತಿದ್ದೆ. ಬಟ್ ನನಗೂ ವೈಬ್ ಮ್ಯಾಚ್ ಆಗಿದ್ದ ಕಾರಣ ನಾವು ಜೊತೆಗಿದ್ವಿ ಹೊರತು ಅದೊಂಥರ ಮಜಾ ಮೇಡಮ್. ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊತೇನೆ ಗಿಲ್ಲಿನ. ನಾನು ನೆನ್ನೆ ಹೇಳಿದೆ ನಮ್ಮ ಹುಡುಗರಿಗೆಲ್ಲ, ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊತ ಏನ್ಕೊಳೋ ಗಿಲ್ಲಿನ ಅಂತ. ಒಳಗೆ ಅವ್ನಿಗೂ ಹಂಗೆ ಅನ್ಸಿರುತ್ತೆ. ನಾನು ಆಚೆ ಬಂದ ಹಬ್ಬ ಅನ್ಸಿರುತ್ತೆ ಅವ್ನಿಗೆ. ಏನು ಕಳ್ಳ ಅವನು ಅವನೇನೋ ಅಯ್ಯೋಯ್ಯೋ ಹಂಗೆಲ್ಲ ಇಲ್ಲ. ಅವ್ನಿಗೆ ನಾನು ಆಚೆ ಬಂದ ಹಬ್ಬ ಸದ್ಯ ಹೋದ್ರಲ್ಲ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ಅವನು ನನ್ನ ಮಿಸ್ ಮಾಡ್ಕೊತಾನೆ. ಅಫ್ಕೋರ್ಸ್ ನಿಮ್ಮಿಂದ ಅಂತ ನಾನು ಹೇಳಿದ್ದಲ್ಲ, ನಾನು ಹೇಳಿದ್ದು ನೀವು ಹೋಗೋವಾಗ ಕ್ರೇಜ್ ಸಿಕ್ಕಾಪಟ್ಟೆ ಇತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಅವ್ರಿಗಿಂತ ಇನ್ನೂ ಮುಂದೆ ಹೋಗೋ ಚಾನ್ಸಸ್ ಇದೆ ಕೆಲವ್ರಿಗೆ ಅಂತ ಹೇಳಿ ನೀವೇ ಹೇಳಿದ್ರಿ ಒಂದು ಮಾತು. ಏನು ಹೇಳಿ? ಎಲ್ಲೋ ಒಂದು ಕಡೆ ಗಿಲ್ಲಿ ಗೆಲ್ತಾನೆ ಅಂತ ಅನ್ಕೊಂಡಿದ್ರೆ ಕಾವ್ಯ ಗಿಲ್ಲಿನ ಸೈಡ್ ಹೊಡಿಬೋದು ಅಂತ ಅನ್ಸುತ್ತೆ ಅಂತ ಹೇಳಿದ್ರಲ್ಲ. ಕಾವ್ಯ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ, ಕಾವ್ಯ ಗೆಲ್ಲೋ ಚಾನ್ಸಸ್ ಇದೆ ಅಂದರೆ ಇವಾಗ ಅವಳು ಹೆಂಗೆ ಆಡ್ತಾ ಇದ್ದಾಳೋ ಆಟ, ಆ ಆಟ ಆಡ್ಕೊಂಡು ಹೋದ್ರೆ 100% ಅವಳಿಗೂ ಚಾನ್ಸ್ ಇದೆ. ಬಟ್ ಆದರೆ ನಮ್ಮ ಜನ ಇಷ್ಟಪಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆಲ್ಲ. ಸೊ ಲೆಟ್ ದ ಬೆಸ್ಟ್ ಒನ್ ವಿನ್ ಅಷ್ಟೇ. ಯಾಕೆ ನಿಮ್ಗೆ ಆ ಥರ ಅನ್ನಿಸ್ತು? ಈಗ ಗಿಲ್ಲಿ ಮತ್ತು ಕಾವ್ಯ ಅಂತ ಬಂದಾಗ ಎಲ್ಲರೂ ಹೇಳ್ತಿರೋದು ಕಾವ್ಯ ಗಿಲ್ಲಿ ಶ್ಯಾಡೋನಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಯಾರು ಶ್ಯಾಡೋದಲ್ಲಿ ಯಾರಿದ್ದಾರೆ, ಯಾರು ಇಲ್ಲದೆ ಹೋದರೆ ಯಾರಿಗೆ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ? ಎಲ್ಲೋ ಒಂದು ಕಡೆ ಗಿಲ್ಲಿ ಈಗ ಡೌನ್ ಆಗಿ ಕಾವ್ಯ ಎಲ್ಲೋ ಗೆಲ್ಬೋದು ಅಂತ ಅನ್ನಿಸ್ತಿದ್ಯಾ? ಯಾಕಂದರೆ ನಿಮ್ಮ ಮಾತಿನ ಪ್ರಕಾರ ನೋಡೋದಾದ್ರೆ ಹಾಗೆ ಅನ್ನಿಸ್ತಿದೆ. ಇಲ್ಲ ಮೇಡಮ್, ಆ ಥರ ಎಲ್ಲ ಏನಿಲ್ಲ. ಗಿಲ್ಲಿ ಆಡ್ತಾ ಇದ್ದಾನೆ, ಕಾವ್ಯ ಆಡ್ತಾ ಇದ್ದಾಳೆ. ಬಟ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಕಾವ್ಯ ಸುಮ್ಮನೆ ಇದ್ರೆ ಈ ನನ್ನ ಮಗ ಬಿಡಲ್ಲ. ಕಾವು ಅಂತ ಇರಿಟೇಟ್. ನನಗೆ ಒಂದು ಟೈಮಲ್ಲಿ ನಾನು ಪಕ್ಕದ ರೂಮಲ್ಲಿದ್ದೆ, ಇವನ್ ರೂಮಲ್ಲಿ ಸುಮ್ಮನೆ ಒಂದು ದಿವಸ ಮಲಗಿಬಿಟ್ಟಿದ್ದೆ. ನನಗೆ ನಿದ್ದೆ ತಡೆಯೋಕ್ಕಾಗ್ತಿಲ್ಲ ಮಧ್ಯಾಹ್ನ. ಕಾವು ನಾನು ಹೇಳಿದ ಥೂ ಭಗವಂತನೇ, ಯಾರು ಗುರು ಇವಂದು, ಗೋಳಿ ಏನು ಗುರು ಇವಂದು. ನಾನು ಬೈದ್ಬಿಟ್ಟೆ ಅವನಿಗೆ, ಸುಮ್ಮನೆ ಇರೋ ಮನುಷ್ಯನೇನೋ ನೀನು ಅಂತ. ಸೊ ಕಾವ್ಯ ಎಷ್ಟೇ ಟ್ರೈ ಮಾಡಿದ್ರು ಈ ನನ್ನ ಮಗ ಬಿಡಲ್ವಲ್ಲ, ಅದು ಹಂಗೆ ಕಾಣಿಸುತ್ತೆ. ಬಟ್ ಆದರೆ ಅವ್ರ ಆಟ ಇಬ್ರು ಅವರವರೇ ಆಡ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್ ನನ್ನ ಪ್ರಕಾರ. ಎಲ್ಲೋ ಒಂದು ಕಡೆ ಗಿಲ್ಲಿ ಅವರು ನಿಮ್ಮ ಮತ್ತೆ ಚೈತ್ರ ಅವರ ಒಂದು ಅಣ್ಣ ತಂಗಿ ಸಂಬಂಧ ಏನಿತ್ತು ಅದಕ್ಕೆ ಕಲ್ಲಾಕ್ಬಿಟ್ರು ಅಂತ ಅನ್ನಿಸ್ತಾ. ಅವ್ರು ಕಾಮಿಡಿ ಮಾಡೋ ಮೂಲಕ ನೀವೇನು ಮಾತಾಡೋದೇ ಇಲ್ಲ, ಊಟ ಮಾಡ್ತಾ ಎಲ್ಲ ಗಿಲ್ಲಿನೇ ಹೇಳ್ಬಿಟ್ರು ಚೈತ್ರ ಅವ್ರನ್ನ ಟ್ರಿಗರ್ ಮಾಡ್ತಾರೆ. ಅದು ನಾನು ಇವತ್ತು ಬೆಳಗ್ಗೆ ನೋಡಿದೆ, ಅದೆಷ್ಟು ಮಜವಾಗಿ ಬಂದಿದೆ ಅಂದರೆ ಕಿಟಾರದ ಕಿರಿಸ್ತಾಳೆ. ಇವ್ನು ಕೀ ಕೊಡೋಗಿಲ್ಲ, ಕಿಟಾರದ ಕಿರಿಸ್ತಾವಳೆ. ಕಲ್ಲಾಕೋದೇನಿಲ್ಲ ಮೇಡಮ್. ಬಟ್ ಆದರೆ ಆಚೆ ಬಂದಮೇಲೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ಚೈತ್ರ. ನೆವರ್ದಲೆಸ್ ಎಲ್ಲರಿಗೂ ಅವ್ರವ್ರಿಗೆ ಗೊತ್ತಿರಬೇಕು ಅನ್ಸುತ್ತೆ, ನಾವೆಲ್ಲ ಏನು ಮಾಡಿದ್ದೀವಿ ಏನು ಬಿಟ್ಟಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಅನ್ಸುತ್ತೆ. ಬಟ್ ಯಾವಾಗ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೋ ನನಗೆ ಅವ್ರ ಬಗ್ಗೆ ಕೇಳು ಬಿಡಿ, ನಾನು ಅವ್ರ ಬಗ್ಗೆ ಮಾತಾಡೋದು ಇಲ್ಲ. ಸರ್, ಇನ್ನು ರಕ್ಷಿತಾ ವಿಚಾರಕ್ಕೆ ಬರೋದಾದರೆ ಎಲ್ಲೋ ಒಂದು ಕಡೆ ಕಾವ್ಯ ಮತ್ತು ಸ್ಪಂದನ ಗಿಲ್ಲಿ ಜೊತೆಗಿರೋದು ಅವ್ರಿಗೆ ಈ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ವಾ ಅಂತ ಅನಿಸುತ್ತೆ. ತುಂಬ ಪೊಸೆಸಿವ್ನೆಸ್ ಆಗ್ತಿದೆ ಅಂತ ಅನಿಸುತ್ತೆ. ಈ ಪೊಸೆಸಿವ್ನೆಸ್ ಯಾವ ಥರ ಕಾಣ್ತಿದೆ ಅಂತ ಅಂದರೆ ರಕ್ಷಿತಾ ಎಲ್ಲೋ ಗಿಲ್ಲಿನ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ, ಅವಳು ಬ್ರೋ ಅಂತಲೇ ಕರೆಯೋದವಳನ್ನ ಒಂದೊಂದ್ಸತಿ ಬ್ರೋ ಅಂತ ಕರೆದಿದ್ದಾಳೆ, ನಾನು ಅದನ್ನು ನೋಡಿದ್ದೀನಿ. ಬಟ್ ಆಮೇಲೆ ಪೊಸೆಸಿವ್ ಆಗೋ ಅವಶ್ಯಕತೆ ಎಲ್ಲ ಇಲ್ಲ. ಬಟ್ ಆದರೆ ರಕ್ಷಿತಾ ಇಸ್ ವೆರಿ ಇನ್ನೋಸೆಂಟ್, ತುಂಬ ಒಳ್ಳೆ ಹುಡುಗಿ.
ಅವಳು ಗೆದ್ರೆ ನಮ್ಮ ತಾಯಿನಿಗೂ ನಾನೇ ಪಟಾಕಿ ಹೊಡಿತೀನಿ ಬೇಕಾರೆ, ಅಷ್ಟು ಒಳ್ಳೆಯವಳು. ಅವಳು ಕೋಪ ಬಂದರೆ ಮನುಷ್ಯಲ್ಲ. ಅದು ಏನಾಗುತ್ತೆ ಅಂದರೆ ಕಾವ್ಯ ಸ್ಪಂದನ ಎಲ್ಲೋ ಟ್ರಿಗರ್ ಮಾಡ್ತಾರೆ ಅವಳನ್ನ. ಆಮೇಲೆ ಇವಳೇನು ಸುಮ್ಮನೆ ಇಲ್ಲ, ಇವಳು ಸುಮ್ಮನೆ ಹೋಗೋಗಿ ಬೆಂಟೋದು ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ಸೊ ಅವರಿಬ್ಬರನ್ನ ತಲೆಯಿಂದ ತೆಗೆದಾಕ್ಬಿಟ್ಟು ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಬಹುಶಃ ಒಳ್ಳೇದಾಗುತ್ತೆ ಅನ್ಸುತ್ತೆ ಮೇಡಮ್ ಅವಳಿಗೆ. ಓಕೆ, ಈಗ ಕಾವ್ಯ ಮತ್ತು ಸ್ಪಂದನ ಬಗ್ಗೆ ಹೇಳೋದಾದರೆ ನೀವು ಹೇಳಿರ್ತೀರ ಸ್ಪಂದನಗೆ ನಿನ್ಗೆ ಇಲ್ಲಿರೋಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದು ಮೀಮ್ ಕೂಡ ಹರಿದಾಡ್ತಿದೆ, ಬುಕ್ಕು ಅಂದರೆ ಬಿಗ್ ಬಾಸ್ ಕಳಿಸಿರ್ತಾರಲ್ಲ ನೋಟು, ಸೊ ಅದನ್ನು ಓದ್ಕೊಂಡೇ 100 days ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಸ್ಪಂದನ ಅಂತ ಹೇಳ್ಬಿಟ್ಟು. ಟು ಬಿ ವೆರಿ ಫ್ರ್ಯಾಂಕ್, ಸ್ಪಂದನಾಗ ಬಿಗ್ ಬಾಸ್ ಮನೆ ಅಲ್ಲ. ಶಿ ಈಸ್ ವೆರಿ ಸಾಫ್ಟ್ ಕ್ಯೂಟ್ ಟೈಪ್ಸ್ ಅವಳು. ಅವಳಿಗೆ ಬಿಗ್ ಬಾಸ್ ಮನೆ ಓಕೆ ಇಲ್ಲ. ಬಟ್ ಆದರೆ ಆಡ್ತಾ ಇದ್ದಾರೆ, ಜನರು ಪ್ರೀತಿ ಸಿಗ್ತಾ ಇದೆ ಅಂದಾಗ ಎಲ್ಲೋ ಒಳ್ಳೇದಾಗಲಿ ಅವ್ರಿಗೆ. ಬಟ್ ಸ್ಪಂದನ ಇಸ್ ನಾಟ್ ಅ ಬಿಗ್ ಬಾಸ್ ಕಂಟೆಂಡರ್. ಕಾವ್ಯ ಹೌದು, ಕಾವ್ಯ ಎಲ್ಲಿ ಆಡಬೇಕು ಅಲ್ಲಿ ಆಡ್ತಾ ಇದ್ದಾಳೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾಳೆ. ಆಮೇಲೆ ಅವಳು ಸ್ಟ್ಯಾಂಡ್ ಏನು ಬೇಕೋ ಅದನ್ನು ತೊಗೊತಾ ಇದ್ದಾಳೆ. ಅವಳು ಇಲ್ಲ ಸ್ನೇಹಿತ ಅದು ಇದು ಅಂತೆಲ್ಲ ನೋಡ್ದೇನು ಎಷ್ಟೋ ಸತಿ ನಾಮಿನೇಷನ್ಸ್ ಬಂದಾಗಲೂ ಗಿಲ್ಲಿ ನಿಲ್ಲಿಸಿದ್ದಾಳೆ. ಗಿಲ್ಲಿ ಅದನ್ನು ಮಾಡ್ತಾ ಇಲ್ಲ. ಅದಕ್ಕೆ ಅವನ ಸಕ್ಕಲಕ್ಕಲ್ಲ ವಲ್ಲಭ ಅಂದಿದ್ದು ನಾನು. ಕಿಲಾಡಿ ಅವನು, ಒಳ್ಳೇದಾಗಲಿ ಅವನಿಗೆ. ಸರ್, ಇನ್ನು ನೀವು ಫಿಕ್ಸ್ ಆಗಿ ಹೋಗಿದ್ರಿ ಅಂತ ಅನ್ಸುತ್ತೆ ಅಶ್ವಿನಿ ಅವ್ರನ್ನ ನೀವು ಫೇಸ್ ಆಫ್ ಮಾಡಲೇಬೇಕು ಅಂತ. ಇಲ್ಲ ನೀವು ಆ ಥರ ನಿಜವಾಗ್ಲೂ ಅದು ಹಂಗೆ ಕಾಣಿಸಿದ್ದು, ನಿಜವಾಗ್ಲೂ ನಾವು ಕುತ್ಕೊಂಡು ನೋಡೋವಾಗ ಅದೇ ಥರ ಕಾಣಿಸಿದ್ದು. ಸೊ ಆದರೆ ನಿಮ್ಮ ಲಿಸ್ಟಲ್ಲಿ ಧ್ರುವಂತ್ ಅವ್ರು ಇರಲಿಲ್ಲ. ಸಡನ್ನಾಗಿ ಧ್ರುವಂತ್ ಅವ್ರು ಯಾಕೆ ಬಂದರು? ಅವನೇ ಬಂದ, ಆ್ಯಕ್ಚುಲಿ ಅನ್ಇನ್ವೈಟೆಡ್ ಗೆಸ್ಟ್ ಅಂತಾರೆ ಗೊತ್ತಾ. ಸೊ ಆಚೆನೂ ನನಗೆ ಪರಿಚಯ ಅವನು. ನಾನು ನಮ್ಮ ವಿನಿ ಇವನು ಎಲ್ಲ ಹಳೆ ಫ್ರೆಂಡ್ಸೇ. ನಾನು ಆಚೆನೂ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ಇದೇ ಥರ ಇರಿಟೇಷನ್ ಮಾಡೋನು, ಆಚೆ ಕಡೆ ಬಿಡಪ್ಪ ನಿನ್ನ ಹತ್ರ ಮಾತಾಡ ಅಂತ ಹೇಳಿದೆ. ಬಹುಶಃ ಆಚೆ ಇದ್ರೆ ಈ ಥರ ಮಾತಾಡ್ತಿರಲ್ಲ ನನ್ನ ಹತ್ರ. ಒಳಗೆ ಸ್ವಲ್ಪ ಮಾತಾಡಿದಾಗ ನನಗೂ ಬಾಯಿ ತಡೆದಿಲ್ಲ. ಒಳ್ಳೇದಾಗಲಿ ಅವನಿಗೂ ಅಷ್ಟೇ. ನೀವೊಂದು ಮಾತು ಹೇಳ್ತೀರಾ, ಟಾಸ್ಕ್ ಆಡಬೇಕಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಾಗ ನಂಗೆ ಗಂಡಸ್ರ ಜೊತೆ ಮಾತ್ರ ಗುದ್ದಾಡೋದು ಅಂತ. ಯಾಕೆ ಧ್ರುವಂತ್ ಅವ್ರಿಗೆ ಅದೇ ಡೈಲಾಗ್ ಹೊಡಿದ್ರಿ ಅಂತ? ಅದು ಒಂದು ಮೀಮ್ ನೋಡಿರ್ತೀರಲ್ಲ, ಅದಕ್ಕೇನೆ. ಸರ್, ಈಗ ಬಿಗ್ ಬಾಸ್ ಸೀಸನ್ 11 ಅಂತ ಅಂದಾಗ ಮಹಿಳಾ ಸ್ಪರ್ಧಿಗಳು ಯಾರಿಗೂ ನಿಮಗೆ ಕೌಂಟರ್ ಕೊಡೋ ಥರ ಇರಲಿಲ್ಲ, ಅಂದರೆ ನಿಮ್ಮದೇ ಭಾಷೆನಲ್ಲಿ. ಅಫ್ಕೋರ್ಸ್ ಚೈತ್ರ ಅವರು ನಿಮ್ಮ ಜೊತೆ ಜಗಳ ಆಡ್ತಾ ಇದ್ರಿ, ನೀವೇನು ಹೇಳಿದ್ರು ಅವರು ಅವದೇ ಭಾಷೆನಲ್ಲಿ ಹೇಳ್ತಾ ಇದ್ರು. ಆದರೆ ಈ ಸರಿ ನನಗನ್ಸಿದ್ದು ನಿಮ್ಮದೇ ಭಾಷೆಯಲ್ಲಿ ಆನ್ಸರ್ ಕೊಡೋಕ್ಕೆ ಅಶ್ವಿನಿ ಅವ್ರು ಮಾತ್ರ ನಿಮಗೆ ಟಕ್ಕರ್ ಕೊಟ್ರ ಅಂತ ಅನ್ಸುತ್ತೆ. ಇದು ಒಂದು ಲೆವೆಲ್ನಲ್ಲಿ ರಜತ್ ಅವರು ಸೀನಿಯರ್ ಆಗಿ ಇದು ಬೇಕಿತ್ತ ಅಂತ ಕೂಡ ಅನ್ನಿಸ್ತಾ ಇತ್ತು. ನಿಮಗೆ ನನ್ನ ಪ್ರಕಾರ ಅಶ್ವಿನಿ ತುಂಬ ಇಷ್ಟ ಅನ್ಸುತ್ತಲ್ಲ? ಹಾಂ, ತುಂಬ ಇಷ್ಟ. ನನಗೆ ಇಷ್ಟ ಅಲ್ಲ, ಅವ್ರ ಬಗ್ಗೆ ಕೇಳಬೇಡಿ, ಬಿಟ್ಬಿಡಿ. ಇಲ್ಲ ಮೇಡಮ್, ಆ ಥರ ಏನು ಟಕ್ಕರಿಲ್ಲ. ಅವ್ರನ್ನ ಹತ್ರ ಮಾತಾಡೋರು, ನಾನು ಅವ್ರ ಹತ್ರ ಮಾತಾಡುವೆ, ಅದು ತೊಂದರೆ ಇಲ್ಲ. ಇಲ್ಲ ಸರ್, ಈಗ ನಂಗೆ ರಜತ್ ಅವರು ಇಷ್ಟನೇ. ರಜತ್ ಅವರು ನೇರವಾಗಿ ಹೇಳ್ತಾರೆ, ಅಶ್ವಿನಿ ಅವರು ನೇರವಾಗಿ ಹೇಳ್ತಾರೆ. ಬಟ್ ಯಾಕೆ ಅಂತಂದ್ರೆ ರಜತ್ ಅವರು ತುಂಬಾ ಒಂದು ಪ್ಯಾಟ್ರನ್ ಫಿಕ್ಸ್ ಮಾಡ್ಕೊಂಡು ಹೋಗಿದ್ರು ಅಂತ ಫಸ್ಟ್ ಅನ್ಕೊಂಡಿದ್ವಿ ನಾವೆಲ್ಲ. ಚೈತ್ರ ಅವರು ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡ್ತಾರೆ, ರಜತ್ ಅವರು ಗಿಲ್ಲಿಗೆ ಟಕ್ಕರ್ ಕೊಡ್ತಾರೆ ಅಂತ. ಆದರೆ ಅಲ್ಲಿ ಅದು ಕಾಣಲೇ ಇಲ್ಲ. ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೆಲವರು ತುಂಬ ಜನ ಹಾಕಿದ್ರು. ರಜತ್ ಅವರು ಫಿಕ್ಸ್ ಒಂದು ಪ್ಯಾಟ್ರನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಶ್ವಿನಿ ಅವ್ರನ್ನ ಎದುರಾಕೊಂಡ್ಲೆ. ಯಾರು ಏನು ಮಾತಾಡ್ಕೊಂತಾರೋ ನಮ್ಗೇನು ಮೇಡಮ್, ನನ್ನ ಆಟ ನಾನು ಆಡಿದ್ದೀನಿ. ಇನ್ನೊಂದೇನು ಅಂದರೆ, ನನಗೆ ಫಸ್ಟೇ ಹೇಳ್ದಂಗೆ ನಿಮಗೆ ಅಶ್ವಿನಿ ಅವರು ಒಂದು ವಿಷಯ ನಾವು ಹೇಳ್ತೀವಿ ಅಂದಾಗ ಅದನ್ನು 100 ರೀತಿಗಳು ತಿರುಗಿಸ್ತಾರೆ. ಅದು ಒಂದು ವಿಷಯ ಮಾತಾಡ್ತಾ ಇರ್ತೀವಿ, ನಾವೇನೋ ಒಂದು ಪಾಯಿಂಟ್ ಇರ್ತೀವಿ, ಅದಕ್ಕೆ 100 ಆಯಾಮ ಕೊಡೋದು, ಆಮೇಲೆ ಬೇರೆ ಬೇರೆ ಥರ ಮಾತಾಡೋದು, ಆಮೇಲೆ ನಮ್ಮನ್ನ ಕೆಟ್ಟವ್ರ ಥರ ಪೋರ್ಟ್ರೇ ಮಾಡೋದು ಟ್ರೈ ಮಾಡ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಅಂಥವ್ರು ನೋಡ್ರೆ ಆಗಲ್ಲ. ಸೊ ನನಗಾಗಲ್ಲ ಅಂದವ್ರ ಹತ್ರ ನಾನು ಹೆಂಗಿರಬೇಕು, ನನಗೆ ಆಗದಿರೋ ಥರನೇ ಇರಬೇಕು. ನಾನು ಹೆಂಗೆ ಅವ್ರನ್ನ ಲವ್ ಮಾಡೋಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನನಗಾಗಲ್ಲ, ಅವರು ಟಾರ್ಗೆಟ್ ಆದರೂ ಅನ್ಕೊಳ್ಳಿ, ಇಲ್ಲ ಮತ್ತೊಂದು ಅನ್ಕೊಳ್ಳಿ, ಮಗದೊಂದು ಅನ್ಕೊಳ್ಳಿ, ನನ್ನ ಆಟ ನಾನು ಆಡಿದ್ದೀನಿ ಅಷ್ಟೇ. ಓಕೆ, ರಾಶಿಕಾ ಅವ್ರಿಗೊಂದು ಮಾತು ಹೇಳ್ತೀರಾ? ನೀವು ಒಳಗಡೆ ಬೇರೆಯವ್ರು ಜಗಳಾಡ್ತಿರ್ಬೇಕಿದ್ರೆ ನೀವಿಬ್ರು ಇಲ್ಲಿ ರೊಮ್ಯಾನ್ಸ್ ಮಾಡ್ತಿರ್ತೀರಾ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ನೀವು ಅವರು ಒಂದು ಸೀನು ಬಿಗ್ ಬಾಸ್ ಅವ್ರು ತೋರಿಸ್ತಾರೆ, ಅವ್ರು ಕೈ ಇಟ್ಕೊಂಡಿರೋದು. ಸೊ ಅದನ್ನೇನಾದರೂ ನೋಡ್ಕೊಂಡು ಹೋಗಿ ರಜತ್ ಅವರು ಆ ಮಾತಾಡಿದ್ರ, ಅದಾದ್ಮೇಲೆ ಅವರು ಪಾಪ ಅಲ್ಲಿ ಕುತ್ಕೊಂಡು ಅವ್ರು ಒಳಗಡೆ ಜಗಳಾಡ್ತಿರ್ಬೇಕಿದ್ರೆ, ಅಶ್ವಿನಿ ಅವರು ಹೊರಗಡೆ ಕುತ್ಕೊಂಡು ಮಾತಾಡ್ತಿರ್ಬೇಕಿದ್ರೆ ಅವ್ರದ್ದೆಲ್ಲೂ ಕೈ ಎಲ್ಲ ಏನು ಟಚ್ ಆಗ್ತಿರಲ್ಲ ಮೇಡಮ್. ಐ ಡೋಂಟ್ ಕಮೆಂಟ್ ಅಬೌಟ್ ಇಟ್. ಬಟ್ ಆದರೆ ನಿಜ ಹೇಳಬೇಕು ಅಂದಾಗ ನನಗೆ ಐ ವಾಸ್ ವೆರಿ ಸಾರಿ ಅಬೌಟ್ ಇಟ್. ಯಾಕಂದರೆ ಸೂರಜ್ ಬಗ್ಗೆ ಮಾತಾಡಿದ್ರು ಓಕೆ, ರಾಶಿಕನ್ ಬಗ್ಗೆ ನಾನು ಅದನ್ನು ಹೇಳಬಾರ್ದಾಗಿದ್ದು, ಬಿಕಾಸ್ ಅವಳು ಆ ಸೀನಲ್ಲಿ ಇದ್ಲು. ನಾನೇ ಪರ್ಸನಲಿ ಆ ಹುಡುಗಿನ ಕರೆದ್ಬಿಟ್ಟು ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್ ಈ ಥರ ಹೇಳಿದ್ದಕ್ಕೆ, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಅದಲ್ಲ, ನಿನಗೆ ಬೇಜಾರಾಗಿರುತ್ತೆ, ಐ ಆಮ್ ವೆರಿ ಸಾರಿ, ನಾನು ಇನ್ನೊಂದ್ಸತಿ ಈ ಥರ ಮಾತಾಡಲ್ಲ ಅಂತ ಹೇಳಿದೆ. ದಟ್ ವಾಸ್ ಅ ವೆರಿ ರಾಂಗ್ ಆ್ಯಂಡ್ ಅ ಬಿಗ್ ಸ್ಟೇಟ್ಮೆಂಟ್. ಬಟ್ ಸ್ಟಿಲ್ ಒಳ್ಳೇದಾಗಲಿ ಅವ್ರಿಗೆ. ಇವರಿಬ್ಬರದು ಇದರಿಂದ ಆಚೆ ಬಂದ್ಬಿಟ್ಟು ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಟ್ಲೀಸ್ಟು ಟಾಪ್ 5 ಟಾಪ್ 6 ಅಲ್ಲಾದ್ರೂ ಬರ್ತಾರೆ. ಇಲ್ಲ ಅಂದರೆ ನೆಕ್ಸ್ಟ್ ವಾರ ಇಲ್ಲಿ ರಾಶಿಕಾ ಇಲ್ಲ ಸೂರಜ್ ಇಬ್ಬರಲ್ಲಿ ಒಬ್ಬರಂತೂ ಇರ್ತಾರೆ.
ರಜತ್ ಅವರು ಸುಮ್ಮನೆ ಬಾಬಾ ಅಂತ ಕರೀತಾರೆ, ನೋಡ್ಕೋತೀನಿ ಗೇಮಿಗೆ ಬಾ ನೋಡ್ಕೋತೀನಿ ಅಂತ. ಗೇಮಿಗೆ ಬಂದರೆ ಮಕ್ಕಡೆ ಮಲ್ಕೊಳ್ತಾರೆ ಅಂತ ಚೈತ್ರ ಅವರು ಹೇಳಿರೋವಂಥದ್ದು. ನಿಜವಾಗ್ಲೂ ಅದು ನಿಜ ಕೂಡ ಅನ್ನಿಸ್ತು. ರಜತ್ ಅವರಲ್ಲಿ ಸೀಸನ್ 11ಅಲ್ಲಿದ್ದ ಸ್ಪೋರ್ಟಿವ್ನೆಸ್ಸು ಮತ್ತು ಆ ಒಂದು ದಮ್ ಇದು ಸೀಸನ್ 12ಅಲ್ಲಿ ಕಾಣಿಸ್ಲಿಲ್ಲ ಸರ್. ಯಾಕೆ ಎಲ್ಲ ಗೇಮು ಸೋತೋಗ್ತಾ ಇದ್ರಿ ಅಂತ? ಇಲ್ಲ ಮೇಡಮ್, ಎಲ್ಲ ಗೇಮು ಸೋತೆ ಅನ್ನೋದಿಲ್ಲ. ನನ್ನ ಪ್ರಕಾರ ಟಫ್ ಫೈಟ್ ನಾನು ಕೊಟ್ಟೆ. ಆಮೇಲೆ ಇದನ್ನ ಯಾರು ಸ್ಟೇಟ್ಮೆಂಟ್ ಮಾಡಿದ್ದು ಅಂದ್ರಿ? ಚೈತ್ರ. ಅವಳ ಬಗ್ಗೆ ನಾನು ಮಾತಾಡ್ಬೇಕಾ? ಅವಳು ಕೇಳಿರೋ ಕ್ವಶನ್ ನನಗೆ ಕೇಳ್ತಾ ಇದ್ರಲ್ಲ ನೀವು. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳಬೇಕು, ಅವಳೆಲ್ಲ ಒಂದು ಲೆಕ್ಕ ಅಂತ. ಮೇಡಮ್ ನನ್ನ ಪ್ರಕಾರ ನಾನು ಫೈಟ್ ಕೊಟ್ಟೆ, ನಾನು ಟಕ್ಕರ್ ಫೈಟ್ ಕೊಟ್ಟಿದ್ದೀನಿ. ಆಮೇಲೆ ಅವಳು ಕೇಳಿರೋ ಸ್ಟೇಟ್ಮೆಂಟ್ ನೀವು ನನ್ನ ಕೇಳಿದ್ರೆ ಎಷ್ಟು ತಪ್ಪಾಗುತ್ತೆ ಹೇಳಿ? ಯಾರನ್ನ ಕೇಳ್ತಾ ಇರೋದು? ಓಕೆ, ನೀವೆಲ್ಲರಿಗೂ ಕರೆದ್ರಿ ಆ ಥರ ಬಾ ಗೇಮಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ನಿಮ್ಗೆಲ್ಲರೂ ಬಂದು ನೀರು ಹಾಕ್ತಾರೆ, ಓಕೆನಾ? ಅವಾಗ ನೀವೆಲ್ಲರನ್ನೂ ಆಚೆ ಕಳಿಸ್ಬಿಟ್ಟು ನಾನು ಆಚೆ ಹೋಗ್ತೀನಿ ಅಂತಾರೆ. ಎಲ್ಲ ಅಲ್ಲೇ ಇದಾರಲ್ಲ ಸರ್. ಮೇಡಮ್ ನಾನು ಹೇಳ್ತಾ ಇರೋದು, ನಾನು ಗೆಸ್ಟ್ ಮೇಡಮ್, ನಾನು ವೈಲ್ಡ್ ಗೆಸ್ಟ್, ನಾನು ವೈಲ್ಡ್ ಕಾರ್ಡ್ ಗೆಸ್ಟ್, ನಾನು ವೈಲ್ಡ್ ಕಾರ್ಡ್ ಗೆಸ್ಟ್. ಅಲ್ಲೇ ಟಕ್ಕರ್ ಕೊಡೋಕೆ ಇವಾಗ ನೀವ್ ಹೇಳ್ರಿ, ಅಕಸ್ಮಾತ್ ನಾನು ವೈಲ್ಡ್ ಕಾರ್ಡ್ ಗೆಸ್ಟ್ ಆಗಿ ಬಂದಿರಲಿಲ್ಲ ಅಂದಿದ್ರೆ ಇವಾಗ ನಾನು ಮನೇಲಿ ಇರ್ತಿರಿಲ್ವಾ? ನೀವು ಮನೇಲಿ ಇರ್ತಾ ಇರ್ತಿರಿಲ್ವಾ? ಮತ್ತೆ ಆನ್ಸರ್ ನಿಮ್ಗೆ ಸಿಕ್ತಾ? ಮತ್ತೆ ನಾನೇನು ಇದ್ರ ಬಗ್ಗೆ ಏನ್ ಆನ್ಸರ್ ಮಾಡ್ಲಿ ನಾನು? ಅದು ಅವ್ಳು ಕೇಳೋ ಕ್ವಶನ್. ಕೌಂಟರ್ ಕೊಟ್ಟಿದ್ದು ನಿಮ್ಗೆ ಮಾಡಕ್ ಆಗ್ತಿತ್ತಾ? ಇವ್ರನ್ನ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಅಂದ್ರು ಗಿಲ್ಲಿ ನಿಮ್ಗೆ. ಸೊ ನೀವೇ ಹೇಳ್ತಾ ಇದ್ದೀರಾ ಗಿಲ್ಲಿ ವಿನ್ ಆಗೋ ಚಾನ್ಸಸ್ಗಳೆಲ್ಲ ಇದೆ ಅಂತ. ಅಂದ್ರೆ ನೀವು ಆಚೆ ಬರ್ತಿದ್ರಿ ಅಂತ. ನಾನು ಒಳಗಿದ್ದಿದ್ರೆ ನನ್ನ ಪ್ರಯತ್ನ ನಾನು ಕೊಡ್ತಿದ್ದೆ. ಮನೆಯಿಂದ ಆಚೆ ಅಂದ್ರೆ ಹೆಂಗೆ? ಸುದೀಪ್ ಸರ್ ಕರ್ಕೊಂಡು ಹೋಗೋರ್ಗೆ ಇರ್ತಿದ್ದೆ. ಗೆಲ್ಸೋದೆಲ್ಲ ಬಿಡೋದು ಜನಕ್ಕೆ, ಅದು ಜನರ ಕೈಲಿರೋದು. ಮನೆಯಿಂದ ಆಚೆ ಹೋಯ್ತೆ ಅಂದ್ರೆ ಸುದೀಪ್ ಸರ್ ನನ್ನ ಕೈ ಇಟ್ಕೊಂಡು ಹೋಗೋವರೆಗೂ ನಾನು ಇರ್ತಿದ್ದೆ ಮನೇಲಿ. ನೀವು ಮನೆ ಒಳಗಡೆ ಎದ್ದಿದ್ರೆ ಎಲ್ಲೋ ನೀವು ಗಿಲ್ಲಿ ಇಬ್ರು ನಡುವೆ ಟಗ್ ಆಫ್ ವಾರ್ ಆಗ್ತೈತಾ ಅಂತ? ಆಗ್ತಿತ್ತು. ಅಕಸ್ಮಾತ್ ನನಗೆ ಇರಿಟೇಟ್ ಮಾಡಿದ್ರೆ ಅವನು 100% ನಾನಂತೂ ರಿಯಾಕ್ಟ್ ಮಾಡ್ತಿದ್ದೆ. ನಾನು ಸುಮ್ಮನೆ ಅಂತೂ ಇರ್ತಿರಲಿಲ್ಲ. ಬಟ್ ಆದರೆ ಇದೇ ಥರ ಸ್ನೇಹದಿಂದ ಪ್ರೀತಿಯಿಂದ ಇದೆ. ಅವಾಗ ನನಗೆ ನೀರು ಹಾಕ್ದಾಗ ಗೊತ್ತಾ, ಅವನು ನೀರು ಹಾಕಿದ್ಮೇಲೆ ನಾನು ಹೇಳಿದೆ, ಲೇ ಸ್ನೇಹದ ಹೆಸರಕ್ಕೆ ಈ ಥರ ಮಾಡಬೇಡ, ನೀನು ನನ್ನ ಸ್ನೇಹಿತ ಅಂತೀಯ, ನನ್ನ ಮಗನೇ ನನಗೆ ಈ ಥರ ಆಗ್ದೆ, ಏನೋ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ತಾನೆ, ಅಣ್ಣ ಇಲ್ಲ ಅಣ್ಣ, ಕೆಲವೊಬ್ರಿಗೆ ಆಡಕ್ಕೆ ಬರಲ್ಲ ಟಾಸ್ಕು ಅಂತ. ಯಾರೋ ಕೆಲವೊಬ್ರಿಗೆ ಅಂದೆ. ಅಣ್ಣ ಎಲ್ಲರಿಗೂ ಇದ್ದ ಕೆಲವೊಬ್ರು ಅಂದ್ರೆ ಯಾರು ಅಣ್ಣ? ನನಗೂ ಸೇರಿಸ್ದಂಗೆ ಹೇಳ್ದಂಗೆ ಇತ್ತು ಅಣ್ಣ. ನನ್ನ ಟೀಮಲ್ಲಿ ಯಾರ್ಯಾರಿದ್ರು? ರಘು ಸರ್ರು, ಗಿಲ್ಲಿ, ಆಮೇಲೆ ಧನುಷ್, ಆಮೇಲೆ ರಾಶಿಕಾ, ಆಮೇಲೆ ಇವರೆಲ್ಲ ಇದ್ರು. ಇದು ನಾನು ಯಾರಿಗೆ ಹೇಳ್ದಂಗೆ ಕಾಣಿಸ್ತಾ ಇದೆಯಾ ಕಾವ್ಯ ಅಂದೆ, ಆಪೋಸಿಟ್ ಟೀಮ್ಗೆ. ರಘು ಸರು ಅದೇನೇ ಹೇಳಿದ್ರು. ನಾನು ಅವಾಗ ಗಿಲ್ಲಿಗೆ ಹೇಳಿದೆ, ಲವ್ ಇದನ್ನ ಅರ್ಥ ಮಾಡ್ಕೊಂಡಿರೋಷ್ಟು ಮಗು ನೀನಲ್ಲ, ಬೇಕಂತ ಮಾಡಬೇಡ. ನಾನು ಇವಾಗ ನನ್ನ ಸ್ನೇಹಿತ ಈಸಿಟರ್, ಆಮೇಲೆ ತಿರ್ಗಾ ಅವನೇ ಅಣ್ಣ ಬರೋಣ, ಆಯ್ತು ಕೂತ್ಕೊಳ್ಳೋಣ ಬರೋಣ ಜೊತೆಗೆ, ಇದೆಲ್ಲ ಆಗೋಗುತ್ತಣ್ಣ, ನಾವು ಚೆನ್ನಾಗಿರೋಣ ಅಂತ ಅವನೇ ಹೇಳ್ದ. ನಾನು ಅದಕ್ಕೆ ಹೇಳಿದೆ, ಲವ್ ಬೇಡ, ಇದ್ರೆ ಒಂದು ಕಡೆ ಇರು, ಆ ಕಡೆ ಇಲ್ಲ ಈ ಕಡೆ ಇರು, ನನ್ನ ಸುಮ್ಮನೆ ನೀನು ಈ ಥರ ಮಾಡಿ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಅಣ್ಣ, ನಂಗೆ ಅರ್ಥ ಆಯಿತು ಸಾರಿ ಅಂತ ಹೇಳ್ದ. ಸೊ ಅವನನ್ನು ಟ್ರಿಗರ್ ಮಾಡಿದ್ರೆ 100% ನಾನು ಮಾತಾಡಿರುವೆ. ಅದು ಬಿಟ್ಟು ನನ್ನ ಹತ್ರ ಚೆನ್ನಾಗಿದ್ದ, ನಾವು ಒಳ್ಳೆ ಸ್ನೇಹ ಬೆಳೆಸ್ಕೊಂಡ್ವಿ, ಅದರಿಂದ ಒಳ್ಳೆ ಇದಾಯಿತು. ಐಮ್ ನಾಟ್ ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್. ಗಿಲ್ಲಿ ಅಷ್ಟೊಂದು ಕಾವ್ಯ ಪರ ವಹಿಸ್ತಾನಲ್ಲ, ಕಾವ್ಯ ಕ್ಯಾಪ್ಟನ್ ಆದಾಗ ಗಿಲ್ಲಿ ಹೋಗೋದೇ ಇಲ್ಲ, ಎಲ್ಲರೂ ಆದಾಗ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅವ್ರ ಬಟ್ಟೆ ಎಲ್ಲ ತಗೊಂಡೋಗಿ ಇಡ್ತಾನೆ. ಆದರೆ ಕಾವ್ಯ ಆದಾಗ ಮಾತ್ರ ಹೋಗೋದಿಲ್ಲ. ಗಿಲ್ಲಿನಲ್ಲೂ ಜಲಸಿನೆಸ್ ಅನ್ನೋದು ಇದೆಯಾ ಸರ್? ಎಲ್ಲೋ ಒಂದು ಕಡೆ ಕಾವ್ಯ ಮುಂದೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಆ ಥರ ಆಯಿತು? ಇಲ್ಲ, ಅದು ಜಲಸಿನೆಸ್ ಅಲ್ಲ, ಅವ್ನಿಗೆ ಭಯ ಅನಿಸ್ತು. ಅಂದರೆ ಅಕಸ್ಮಾತ್ ಏನಾದರೂ ಇವಾಗಲೂ ನಾನು ಎತ್ಕೊಂಡು ಹೋದ್ರೆ ಬಟ್ಟೆಗಳು ಇಲ್ಲ ಕಾವ್ಯಂಗೆಲ್ಲಾದರೂ ಎಫೆಕ್ಟ್ ಆಗ್ಬೋದೇನೋ, ನನ್ನಿಂದ ಅವಳು ಬೈಸ್ಕೊಬೋದೇನೋ, ಕಾಳಜಿ. ಅದು ಜಲಸಿ ಅಲ್ಲ, ಕಾಳಜಿ. ಸೊ ಅಶ್ವಿನಿ ಅಂದರೆ ಮೋಸ ಅಂದರೆ ಅಶ್ವಿನಿನ ನಿಮ್ಮ ಪ್ರಕಾರ ನೀವು ಹೇಳಿ? ಹೌದು ಮೇಡಮ್, ಹೌದು. ಅಂದರೆ ಒಂದು ಮಾತನ್ನ ಅದನ್ನ ನಾವೇನೋ ಹೇಳಿರ್ತೀವಿ, ನಮ್ಗೆ ಇಂಟೆನ್ಷನ್ ಇಲ್ಲದೆ ಹೇಳಿರ್ತೀವಿ, ನಮ್ಗೆ ಅದನ್ನ ಅರ್ಥನೂ ಇರಲ್ಲ. ಆಮೇಲೆ ಒಳಗೊಂದು ದೊಡ್ಡ ಸೀನ್ ಆಗುತ್ತೆ ನನಗೋರ್ಗೂ, ಅದನ್ನು ಟೆಲಿಕಾಸ್ಟ್ ಮಾಡಿಲ್ಲ. ಅದು ಬಿಗ್ ಬಾಸ್ ಮಾತಾಡಲೂಬಾರ್ದು ಅಂತ ಹೇಳಿದ್ದಾರೆ ಅದರ ವಿಷಯದ ಬಗ್ಗೆ. ಆ ಥರ ಒಂದು ವಿಷಯನ ನಾವೇನೋ ಹೇಳಕ್ಕೆ ಹೋಗಿರ್ತೀವಿ, ಏನೋ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ, ಅದನ್ನು ಬೇರೆ ಬೇರೆ ಥರ ತಿರುಗಿಸಿ ಮಾತಾಡುವಂಥ ವ್ಯಕ್ತಿ ಅವರು. ಅವ್ರಿಗೆ ಸೋಲೋದು ಇಷ್ಟ ಇಲ್ಲ, ಗೆಲ್ಲೋ ತಾಕತ್ತು ಇಲ್ಲ, ಅದೇ ಪ್ರಾಬ್ಲಮ್. ಓಕೆ, ಚೈತ್ರ ಲಯರ್ ಬ್ರ್ಯಾಂಡಾ, ಫೈರ್ ಬ್ರ್ಯಾಂಡಾ, ಲಯರ್ ಬ್ರ್ಯಾಂಡಾ? ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಅವ್ರ ಬಗ್ಗೆ ನನ್ನ ಕೇಳ್ಬಿಡಿ. ಅಲ್ಲ ಸರ್, ನೀವು ಹೋಗ್ಬಿಟ್ಟು ಅವ್ರು ಮದುವೆ ಮಾಡ್ಕೊಟ್ಟು ಎಲ್ಲ ಬಂದಿದ್ದೀರಾ, ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು, ಈಗ ಯಾಕೆ ಇಂಥ ಅದು ಅವ್ರಿಗೆ ಗೊತ್ತಿರಬೇಕು ಮೇಡಮ್. ಅಂದರೆ ನಾನು ಯಾವತ್ತೂ ಚೈತ್ರ ನನ್ನ ಫ್ಯಾಮಿಲಿ ಥರನೇ ಅಂತ ಅನ್ಕೊಂಡಿದ್ದು, ಬಟ್ ನನ್ನ ಫ್ಯಾಮಿಲಿವರೆಗೂ ಬಂದಿದ್ದು ಐ ಡಿಡ್ಂಟ್ ಲೈಕ್ ಇಟ್. ಸರಿ, ಇನ್ನು ಟಾಪ್ 5 ಯಾರಿರ್ತಾರೆ? ಟಾಪ್ 1 ಯಾರಾಗ್ತಾರೆ? ಯಾರು ಆಗಬೇಕು ನಿಮ್ಮ ಪ್ರಕಾರ? ಯಾರಿಗೆ ಈ ಗೆಲುವು ಬಿಗ್ ಬಾಸ್ ಸೀಸನ್ 12 ಟ್ರೋಫಿ ಸೂಕ್ತ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ಒಂದು 4-5 ಜನ ನನ್ನ ಹೆಸರಿದ್ದಾರೆ, ಬಟ್ ಟಾಪ್ ನಾವು ಯಾವತ್ತೂ ಗೆಸ್ ಮಾಡೋಕ್ಕಾಗಲ್ಲ, ಅದು ಜನರ ಕೈಲೇ ಇರೋದು. ನನ್ನ ಮನಸ್ಸಲ್ಲಿದ್ದಾರೆ, ಬಟ್ ನನ್ನ ಆನ್ಸರೇ ನನ್ನ ಮನಸ್ಸಲ್ಲೇ ಇರಲಿ. ಲೆಟ್ ದ ಬೆಸ್ಟ್ ಒನ್ ವಿನ್ ಅಷ್ಟೇ. ಅಂದರೆ ತುಂಬ ಕಷ್ಟಪಟ್ಟು ಎಲ್ಲರೂ ಆಡ್ತಾ ಇದ್ದಾರೆ. ತುಂಬ ಒಂದು ಆ ಬಿಗ್ ಬಾಸ್ ಟ್ರೋಫಿಗೆ ಅರ್ಹತೆ ಸಿಕ್ಕಾಬಟ್ಟೆ ಇದೆ. ಪ್ರತಿಯೊಂದು ಜನ ನೋಡಬೇಕು, ಪ್ರತಿಯೊಂದು ಜನ ಕನ್ಸಿಡರೇಷನ್ ತಗೊಂಡು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ.
ಬಿಗ್ ಬಾಸ್ ಸೀಸನ್ 11 ಎಷ್ಟು ತಗೊಂಡ್ರೋ ಸಂಭಾವನೆ ಗೊತ್ತಿಲ್ಲ, ಆದರೆ ಬಿಗ್ ಬಾಸ್ ಸೀಸನ್ 12ಗೆ 10 ಪಟ್ಟು ದುಪ್ಪಟ್ಟಾಗಿತ್ತ ರಜತ್ ಸಂಭಾವನೆ ಅಂತ. ಹೌದು ಮೇಡಮ್, ಅದು ಪ್ರತಿಯೊಂದು ಕೊಟ್ಟಿದ್ದು ನನಗೆ ಬಿಗ್ ಬಾಸೇ. ಅದರಲ್ಲಿ ಹೇಳಿದ್ರೆ ಏನಿಲ್ಲ, ಸ್ಟಾರ್ಟಿಂಗಲ್ಲಿ ಕಮ್ಮಿ ಸಿಕ್ಕಿತ್ತು ನನಗೆ. ಬಿಗ್ ಬಾಸ್ 12ಅಲ್ಲಿ ತುಂಬ ಚೆನ್ನಾಗಾಯಿತು. ನೀವು ಹಂಗೆ ಆಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಗಿಲ್ಲಿ ವಿನ್ ಆಗ್ತಾರಾ? ಆಗಲಿ ಅಂತ ಭಾವಿಸ್ತೀನಿ ಮೇಡಮ್. ನಿಮ್ಮ ಪ್ರಕಾರ ಅವರೇ ಆಗಬೇಕು? ಇಲ್ಲ, ಆಗಲಿ ಅಂತ. ಯಾಕಂದರೆ ನನ್ನ ಮನಸ್ಸಲ್ಲಿ ರಘು ಸರು ಇದ್ದಾರೆ. ಅದು ಬಿಟ್ಟರೆ ರಘು ಸರ್ ಎಲ್ಲೋ ಒಂದು ಕಡೆ ಡಲ್ ಆಗೋದ್ರು ಅಂತ ಅನ್ಸುತ್ತೆ. ಅವ್ರು ಎಲ್ಲಿದ್ದಾರೆ ಅಂತಾನೆ ಕಾಣ್ತಿಲ್ಲ. ಈಗ ನನ್ನ ಮಗ ಮಾಡೋ ಕೆಲಸಗಳಿದೆ ಅಂಥದ್ದೆಲ್ಲ ಹಿಂಸೆ ಕೊಟ್ಟಾಕ್ಬಿಡ್ತಾನೆ ಅವ್ರಿಗೆ. ಅವ್ರ ಟೆನ್ಷನು ತಡ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ. ಬಟ್ ಆದರೆ ತುಂಬ ವಿಷಯಗಳು ತಿಳ್ಕೊಂಡಿರೋಂಥ ವ್ಯಕ್ತಿ, ತುಂಬ ಒಂಥರ ಪ್ರತಿಯೊಂದಕ್ಕೂ ಯೋಚನೆ ಮಾಡಿ ಮಾತಾಡೋವಂಥ ವ್ಯಕ್ತಿ. ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಅವರು ಗೆಲ್ಲಬೇಕು ಅನ್ನೋದು ನಂದು ಒಂದು ಆಸೆ ಇದೆ. ಆಮೇಲೆ ಅವ್ರ ವೈಫ್ ಬಂದು ನನಗೆ ತುಂಬ ಆತ್ಮೀಯರು, ಒಳ್ಳೆ ಫ್ರೆಂಡ್. ಆಮೇಲೆ ನಮ್ಮ ಏರಿಯಾದವ್ರು ಬೇರೆ. ಸೊ ಒಳ್ಳೇದಾಗಲಿ. ಇದೆಲ್ಲ ಜನರ ಮೇಲೆ ಡಿಪೆಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಿಮಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ರಜತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.